ರಾತ್ರಿಯ ಊಟದ ಸಮಯ. ಮನೆಯಲ್ಲಿ ವಿದ್ಯುತ್ ಇರಲಿಲ್ಲ. ಮೇಣದ ಬತ್ತಿಯ ಹಳದಿ ಬೆಳಕಿನಲ್ಲಿ ರಾಧವನ ಮುಖ ಆಕರ್ಷಕವಾಗಿ ಕಾಣುತ್ತಿತ್ತು. ಊಟದ ನಂತರ ರಾಗಿಣಿ ನಿದ್ದೆಗೆ ಹೋದಾಗ ಮನೆಯಲ್ಲಿ ರಾಗಿಣಿ ಮತ್ತು ರಾಘವ ಮಾತ್ರ ಉಳಿದರು. ಮಳೆಯ ಸದ್ದಿನೊಂದಿಗೆ ಆಕೆಯ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡುತ್ತಿತ್ತು. ರಾಧವನ ಜೊತೆಗಿನ ಸಂಭಾಷಣೆ ಆಕೆಯ ಒಂಟಿತನದ ಗಾಯವನ್ನು ಮರೆಸಿತು. ಚಿಕ್ಕಮ್ಮ, ಒಬ್ಬರೇ ಇಷ್ಟು ವರ್ಷ ಹೇಗೆ ಕಾಲ ಕಳೆದಿದ್ದೀರಿ? ನಿಮಗೂ ಆಸೆ-ಆಕಾಂಕ್ಷೆಗಳಿಲ್ಲವೇ ಎಂದು ಅವನು ಕೇಳಿದಾಗ ಆಕೆಯ ಕಣ್ಣುಗಳು ತೇವಗೊಂಡವು. ಅಡುಗೆ ಮನೆಯಲ್ಲಿ ಕಾಫಿ ತಯಾರಿಸುವಾಗ ರಾಘವ ಆಕೆಯ ಹಿಂದೆ ಬಂದ. ಚಿಕ್ಕ ಕೋಣೆಯಲ್ಲಿ ಆಕೆಯ ದೇಹಕ್ಕೆ ಅವನ ಕಂಬ ತಾಗಿದಂತೆ ಭಾಸವಾಯಿತು. ಅವನ ಬಿಸಿಯಾದ ಉಸಿರು ತಾಗುತ್ತಿತ್ತು. ಕಾಫಿ ಕೊಡುವಾಗ ಅವನ ಬೆರಳುಗಳು ಆಕೆಯ ಕೈಯನ್ನು ಸ್ಪರ್ಶಿಸಿದವು. ಆ ಸ್ಪರ್ಶದಲ್ಲಿ ಆಹ್ವಾನವಿತ್ತು, ಪ್ರೀತಿಯಿತ್ತು ಮತ್ತು ಸ್ವಲ್ಪ ಕಾಮದ ಕಿಡಿಯೂ ಇತ್ತು. ಚಿಕ್ಕಮ್ಮ, ನೀವು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ ಎಂದು ನಗುತ್ತಾ ಅವನು ಪಿಸುಗುಟ್ಟಿದಾಗ ರಾಗಿಣಿಯ ನಾಚಿಕೆಯ ಗೋಡೆ ಕರಗಿತು. ಆ ರಾತ್ರಿ ಮಳೆಯ ಆರ್ಭಟದ ನಡುವೆ ಅವರಿಬ್ಬರ ನಡುವಿನ ಅಂತರ ಒಂದಾಯಿತು. ಅರವಿಂದನ ಸ್ಪರ್ಶ ಆಕೆಯ ಸೀರೆಯ ಸೆರಗನ್ನು ಸರಿಪಡಿಸುವ ನೆಪದಲ್ಲಿ ಆಕೆಯ ಸೊಂಟವನ್ನು ಮುಟ್ಟಿತು. ಆಕೆಯ ಚರ್ಮ ಸುಡುತ್ತಿತ್ತು, ದೇಹದಲ್ಲಿ ನಡುಕ ಹುಟ್ಟಿತು. ಅವನ ತುಟಿಗಳು ಆಕೆಯ ಕತ್ತಿಗೆ ಮುತ್ತಿಟ್ಟಾಗ ಆಕೆಯ ಬಾಯಿಂದ ಸಣ್ಣ ನರಳಿಕೆ ಹೊರಬಂತು. ಅಯ್ಯೋ ಆಹಾ ಎನ್ನಲು ಶುರು ಮಾಡಿದಳು. ಅವನ ಕೈಗಳು ಆಕೆಯ ಬೆನ್ನಿನ ಮೇಲೆ ಚಲಿಸಿದವು, ಆಕೆಯೊಳಗಿನ ಹೆಣ್ಣಿನ ಸ್ತನವನ್ನು ಜಾಗೃತಗೊಳಿಸಿದವು. ನಿಧಾನವಾಗಿ ಆಕೆಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಅರವಿಂದ ಮಲಗುವ ಕೋಣೆಗೆ ಕರೆದೊಯ್ದ. ಮೇಣದ ಬತ್ತಿಯ ಬೆಳಕಿನಲ್ಲಿ ಆಕೆಯ ಸೀರೆಯನ್ನು ಸರಿಸಿದಾಗ ಅವನ ಕಣ್ಣುಗಳಲ್ಲಿ ಕಾಮದ ಜ್ವಾಲೆ ಜೊತೆಗೆ ಪ್ರೀತಿಯೂ ಹೊಳೆಯಿತು. ನೀವು ದೇವತೆಯಂತೆ ಕಾಣುತ್ತಿದ್ದೀರಿ ಎಂದವನೇ 2 ಕಾಲುಗಳನ್ನು ಹೆಗಲ ಮೇಲೆ ತೆಗೆದುಕೊಂಡು ಬಾರಿಸಲು ಶುರು ಮಾಡಿದ. ರಾತ್ರಿ ಪೂರ ಅಂದರ್ ಬಾಹರ್ ಆಟವಾಡಿ ಬಿಸಿಯಾದ ಬೆಳ್ಳನೆಯ ಮೊಸರನ್ನು ಉಬ್ಬಿದ ಚಪಾತಿ ಒಳಗೆ ತುಂಬಿಸಿ ರಸ ಕುಡಿದು ಮಜಾ ಮಾಡಿದ. ಆ ರಾತ್ರಿ ಅವರ ದೇಹಗಳು ಒಂದಾಗಿ ಕಾಮದ ಪ್ರೀತಿ ಉಕ್ಕಿ ಹರಿಯುತ್ತಿತ್ತು. ಆ ಸಂಗಮ ಕೇವಲ ದೈಹಿಕವಾಗಿರಲಿಲ್ಲ, 2 ಒಂಟಿ ಆತ್ಮಗಳ ಮಿಲನವಾಗಿತ್ತು. ಹೊರಗಿನ ಮಳೆಯ ಸದ್ದು ಒಳಗಿನ ಪ್ರೀತಿಯ ರಾಗಕ್ಕೆ ಸಾಕ್ಷಿಯಾಯಿತು. ಬೆಳಗಿನ ತಿರುವು ಬೆಳಗಾದಾಗ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಒಳಗೆ ಬಂದವು. ರಾತ್ರಿ ಎಲ್ಲಾ ಉಬ್ಬಿದ ಚಪಾತಿಗೆ ಏಟು ಬಿಟ್ಟು ಎಚ್ಚರಗೊಂಡಿದ್ದ. ಆದ್ದರಿಂದ ರಾಘವ ಇನ್ನೂ ಸೂರ್ಯ ಉದಯಿಸಿದರೂ ಕೂಡ ಗಾಢ ನಿದ್ರೆಯಲ್ಲಿದ್ದ. ರಾಗಿಣಿ ಆ ರಾತ್ರಿಯ ಘಟನೆಯನ್ನು ಕನಸಿನಂತೆ ಭಾವಿಸಿದರೂ ಕೂಡ ಬೆಳಗ್ಗೆ ನಡೆಯಲು ಶುರು ಮಾಡಿದಾಗ ಅವಳಿಗೆ ಭಾಸವಾಗುತ್ತಿತ್ತು, ರಾತ್ರಿಯ ಆಟದ ಪೆಟ್ಟು ಇನ್ನೂ ಕರಗಿಲ್ಲ ಎಂದು. ಆಕೆಯ ದೇಹದ ಚೈತನ್ಯವು ಅದು ಸತ್ಯವೆಂದು ಒಪ್ಪಿತು. ಆದರೆ ಸಮಾಜದ ಕಟ್ಟುಪಾಡುಗಳ ಭಯ, ಶಿಲ್ಪಾಳಿಗೆ ಅನುಮಾನ ಬಂದರೆ ಎಂಬ ಆತಂಕ ಆಕೆಯನ್ನು ಕಾಡಿತು. ಶಿಲ್ಪ ಮನೆಗೆ ಬಂದಾಗ ಎಂದಿನಂತೆ ಸಹಜವಾಗಿದ್ದಳು. ಆದರೆ ಪಕ್ಕದ ಮನೆಯ ಲಲಿತಾ ರಾಗಿಣಿಯ ಮುಖದ ಹೊಸ ಕಾಂತಿಯನ್ನು ಗಮನಿಸಿ ಹಾಸ್ಯದಿಂದ, ನಿನ್ನ ಮುಖದಲ್ಲಿ ಏನೋ ಹೊಸ ಹೊಳಪು ಕಾಣುತ್ತಿದೆ ಎಂದಳು. ಆಕೆಗೆ ರಹಸ್ಯದ ಅನುಮಾನವಿರಬಹುದೆಂದು ರಾಗಿಣಿ ಭಯಪಟ್ಟಳು. ರಾಧವ ನಗರಕ್ಕೆ ಹೊರಡುವ ಸಮಯ ಬಂದಿತು. ಕೋಣೆಯಲ್ಲಿ ಒಂಟಿಯಾಗಿದ್ದಾಗ ಅವನು ಆಕೆಯ ಕೈಯನ್ನು ಹಿಡಿದು ಉಬ್ಬಿದ ಚಪಾತಿಗೆ ಏಟು ಬಿಟ್ಟು ಮೊಸರನ್ನು ಸುರಿಸಿ, ನಾನು ಮತ್ತೆ ಬೇಗ ಬರುತ್ತೇನೆ ಚಿಕ್ಕಮ್ಮ, ನನ್ನನ್ನು ಮರೆಯಬೇಡಿ ಎಂದನು. ಆಕೆಯ ಕಣ್ಣುಗಳು ತೇವಗೊಂಡವು. ನಿನ್ನನ್ನು ಮರೆಯಲು ಸಾಧ್ಯವೇ ಎಂದಳು. ಅವನು ಹೊರಟಾಗ ಆಕೆಯ ಕೆನ್ನೆಯ ಮೇಲೆ ಕಣ್ಣೀರು ಜಾರಿತು. ಆದರೆ ಆ ಕಣ್ಣೀರು ದುಃಖದ್ದಾಗಿರಲಿಲ್ಲ, ವರ್ಷಗಳ ನಂತರ ಸಿಕ್ಕ ಸಂತೋಷದ ತೃಪ್ತಿಯ ಕಣ್ಣೀರಾಗಿತ್ತು. ಗಂಡಸರೇ, ನಮ್ಮ ಅನುಭವದ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸೂಪರ್ ಅಥವಾ ಬ್ಯಾಡ ಎಂಬುದರ ಮೂಲಕ ನಮಗೆ ಮೆಸೇಜ್ ಮಾಡಿ. ಧನ್ಯವಾದಗಳು.